ವೆಲ್ಕಮ್ ಟು ಮಂಜುನಾಥ್ ಬಗ್ರೆ ಯೂಟ್ಯೂಬ್ ಚಾನಲ್. ನಾನು ಪ್ರೀತಿ ಮಂಜುನಾಥ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಬೆಳಗ್ಗೆನ ಭದ್ರಾವತಿಗೆ ಹೋಗ್ತಿದ್ದೀವಿ. ಯಾಕಪ್ಪ ಅಂದರೆ ಒಂದು ಫಂಕ್ಷನ್ ಐತಿ, ಹಾಗಾಗಿ ನಾವು ನಮ್ಮ ಅಕ್ಕರು ನಾವು ಎಲ್ಲ ಜೊತೆಗೆ ಹೋಗ್ತಿದ್ದೇವೆ ನೋಡ್ರಿ. ಇವರು ನಮ್ಮ ಇಬ್ಬರು ಅಕ್ಕಾರಿ. ಅವರು ದೊಡ್ಡ ಅಕ್ಕಾರು, ಇವರು ಎರಡನೇದವರು. ನಾವು 3 ಜನ ಓರ್ಗಿತ್ತೀರ್ರಿ. ಅದರಲ್ಲಿ ಅವರು ದೊಡ್ಡ ಅಕ್ಕಾರು, ಇವರು ಎರಡನೇದವರು, ನಾನು ಮೂರನೇದವ್ರಿ. ಎಲ್ಲ ಊರಿಗೆ ಹೋಗಿ ತಯಾರಾಗ್ಯಾವ. ಈಗ ನಮ್ಮ ಮನೆಯವರು ರೆಡಿಯಾಗಿ ನಿಂತ್ಕೊಂಡಾರ. ಬರ್ರಿ, ಹೊರಗಡೆ ಕಾರ್ನಾಗೆಲ್ಲ ವೆಯ್ಟ್ ಮಾಡ್ತಿದಾರ. ನೋಡೋಣ ಯಾರ್ಯಾರು ಹೋಗ್ತಿದ್ದೇವೆ ಅಂತ. ನೋಡ್ರಿ, ಕಾರೆಲ್ಲ ವಾಶ್ ಮಾಡಿ ಪೂಜೆ ಮಾಡಿ ಎಲ್ಲ ತಯಾರಾಗೈತಿ ಹೋಗಕ್ಕೆ. ಕಾರಲ್ಲಿನ್ನೂ ನಾವು ಯಾರ್ಯಾರ ಜೊತೆ ಹೋಗ್ತಿದ್ದೇವೆ ಅಂತ ನೋಡೋಣ. ನೋಡ್ರಿ, ನಮ್ಮ ಮನೆಯವರು ಡ್ರೈವ್ ಮಾಡ್ತಾರೆ. ಆಮೇಲೆ ಒಳಗಡೆ ಎಲ್ಲ ಪುಟಾಣಿ ಮಕ್ಕಳು ಕುತ್ಕೊಂಡಾರ ನೋಡ್ರಿ. ಅವರಿಗೆ ಭಾಳ ಖುಷಿ. ಎಲ್ಲರ ಹೊರಗಡೆ ಕಾರಲ್ಲಿ ಹೋಗ್ಬೇಕು ಅಂದ್ರೆ ಭಾಳ ಖುಷಿ ಅವರಿಗೆ. ನೋಡ್ರಿ ಹೆಂಗೆ ಹಾಯ್ ಮಾಡಿ. ಥ್ಯಾಂಕ್ ಯು ಬಚ್ಚೋ ಆಲ್. ಇವರು ನಮ್ಮ ದೊಡ್ಡ ಮಾವಾರ್ರಿ. ಇವರು ನಮ್ಮ ಮನೆಯವರು ದೊಡ್ಡ ಅಣ್ಣಾರಿ. ಇವರು ನೀರು ತುಂಬ್ಕೊಂಡು ಇಟ್ಕೊಂಡು ಹೋಗ್ತಿದ್ದಾರೆ. ಮಕ್ಕಳಿಗೆ ಹೊರಗಡೆ ಹೋದಲ್ಲೆಲ್ಲ ಮತ್ತು ಈ ಮಳೆಗಾಲಕ್ಕೆ ಎಲ್ಲ ಸುಮ್ಮನೆ ಶೀತ ಆಗ್ತೈತಿ ಅಂತ ಹೊರಗಡೆ ನೀರು ಕುಡ್ಸೋದು ಬೇಡ ಅಂತ ಮನೆಯಿಂದನೇ ತುಂಬ್ಕೊಂಡು ಹೋಗಿದ್ವಿ. ನೋಡ್ರಿ, ಮಕ್ಕಳು ಎಲ್ಲ ಕಾರಲ್ಲಿ ಮಸ್ತಿ ಮಾಡ್ತಿದ್ರು. ಅಷ್ಟು ಖುಷಿ ಆಗ್ಬಿಡ್ತದೆ ಅವ್ರಿಗೆ ಹೊರಗಡೆ ಎಲ್ಲರೂ ಹೋಗ್ಬೇಕು ಅಂತಂದರೆ. ನಮ್ಮ ಇನ್ನೂ ಇಬ್ಬರು ಮಕ್ಕಳು ಬಂದಿಲ್ಲರಿ. ಇನ್ನು ದೊಡ್ಡ ಮಗ ಒಬ್ಬನು, ಆಮೇಲೆ ಮಗಳೊಬ್ಬಳು ಬಂದಿಲ್ಲ. ಯಾಕಂದ್ರೆ ಅವರು ಸ್ವಲ್ಪ ರೈಟಿಂಗಿದ್ದು ಕ್ಲಾಸಿಂದ ಅಂತಂದು ಬಂದಿಲ್ಲ ಅವರು. ಆಮೇಲೆ ನಮ್ಮ ಇನ್ನೊಬ್ಬರು ಎರಡನೇದವ್ರು ಮಾವರೊಬ್ಬರು ಬಂದಿಲ್ಲ. ಇಲ್ಲ ಅಂತಂದ್ರೆ ನಮ್ಮದು ದೊಡ್ಡ ಫ್ಯಾಮಿಲಿ ಐತ್ರಿ. ಅಷ್ಟು ನಾವು ಸೇರಿಬಿಟ್ವಿ ಅಂದ್ರೆ ಭಾಳ ಮೋಜು ಮಸ್ತಿ ಎಲ್ಲ ಇರ್ತೈತಿ. ನೋಡ್ರಿ, ನಮ್ಮ ದಾವಣಗೆರೆ PB ರೋಡಲ್ಲಿ ಇದ್ದೀವಿ ಈಗ. ಎಂಟ್ರೆನ್ಸ್ ದಾವಣಗೆರೆ ದುರ್ಗಮ್ಮಂದು ಮಹಾದ್ವಾರ PB ರೋಡಲ್ಲಿ ಇದ್ದೀವಿ ರೀ. ಈಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಿಮಗೆ ಏನಾದರೂ ವಿಶೇಷತೆ ಇದ್ದರೆ ಅದನ್ನು ನಾನು ಈ ವಿಡಿಯೋ ಮೂಲಕ ತೋರಿಸ್ತೀನಿ. ನೋಡ್ರಿ, ಈಗ ನೆಕ್ಸ್ಟ್ ತೋಳು ಹುಣಸೆ ದಾವಣಗೆರೆ ಯೂನಿವರ್ಸಿಟಿ ಇದು. ನೋಡ್ರಿ ಎಷ್ಟು ವಿಶಾಲವಾಗಿದೆ ನೋಡ್ರಿ. ಇದನ್ನು ಹೇಳ್ಕೊಳಕ್ಕೆ ನಮಗೊಂದು ಹೆಮ್ಮೆ ಅನ್ನಿಸ್ತೈತಿ. ಯಾಕಂತಂದ್ರೆ ನಮ್ಮ ದಾವಣಗೆರೆ ಯಾವುದಕ್ಕಪ್ಪ ಫೇಮಸ್ಸಪ್ಪ ಅಂತಂದ್ರೆ, ನೀವು ಎಂಟ್ರೆನ್ಸ್ ಬೋರ್ಡ್ ನೋಡ್ಬೋದು. ನಮ್ಮ ದಾವಣಗೆರೆಗೆ ಎಂಟ್ರೆನ್ಸ್ ಆಗಬೇಕಾದ್ರೆ ಜ್ಞಾನಕಾಶಿ ಇದು ಕೈ ಮುಗಿದು ಒಳಗೆ ಬಾ ಅಂತಂದು ಅದನ್ನು ನಮಗೆ ಹೇಳ್ಕೊಳಕ್ಕೆ ನಮಗೊಂದು ಹೆಮ್ಮೆ ಅನ್ನಿಸ್ತೈತಿ. ಈಗ ನೆಕ್ಸ್ಟ್ ದಾವಣಗೆರೆಯಿಂದ ಒಂದು 35 ಕಿಲೋಮೀಟ್ರ್ ದೂರದಲ್ಲಿ ಇದು ಸಂತೆಬೆನ್ನೂರು ಅಂತ. ಇಲ್ಲಿ ಒಂದು ನೋಡೋ ಅಂಥ ಒಂದು ಪ್ರವಾಸಿ ತಾಣ ಐತ್ರಿ. ಇದು ನೋಡ್ರಿ, ಇದು ಸಂತೆಬೆನ್ನೂರು ಕಲ್ಯಾಣಿ ಅಂತ ಇದು ಹೇಳ್ತಾರೆ. ಈ ಪ್ಲೇಸಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಫಿಲ್ಮ್ ಸಾಂಗ್ ಶೂಟಿಂಗ್ ಆಗಿದೆ. ಇದು ನನಗೆ ಡೌಟ್ ಇರೋದ್ರಿಂದ ನಿಮಗೆ ಅದು ಯಾವುದು ಫಿಲ್ಮ್ ಅಂತ ನನಗೆ ಹೇಳೋಕ್ಕಾಗ್ತಾ ಇಲ್ಲ. ನಿಮಗೇನಾದರೂ ಆ ಫಿಲ್ಮ್ ನೇಮ್ ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಈ ಪ್ಲೇಸಿಗೆ ನಾವು ಮೊನ್ನೆ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ನಾವೆಲ್ಲ ಫ್ಯಾಮಿಲಿ ಸಮೇತ ಊಟಕ್ಕೆ ಮಾಡ್ಕೊಂಡು ಬಂದಿದ್ವಿ. ಇಲ್ಲೇ ಕುತ್ಕೊಂಡು ಎಲ್ಲ ಪ್ಲೇಸ್ ಎಲ್ಲ ನೋಡ್ಕೊಂಡು ಆಮೇಲೆ ಊಟ ಮಾಡ್ಕೊಂಡು, ಮತ್ತು ನೆಕ್ಸ್ಟ್ ಇದರಿಂದ ಮುಂದೆ ಒಂದು 4-5 ಕಿಲೋಮೀಟ್ರು ಇದು ದೇವರಹಳ್ಳಿ ಅಂತ ಇದೆ. ಅಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ನಮ್ಮ ಊರಿಗೆ ಹೋಗಿದ್ವಿ. ಇಲ್ಲಿ ನೋಡ್ರಿ, ಮಳೆಗಾಲ ಇರೋದ್ರಿಂದ ಎಲ್ಲ ನೇಚರ್ ಎಲ್ಲ ಎಷ್ಟು ಗ್ರೀನ್ ಆಗಿಬಿಟ್ಟಿದೆ. ನೋಡೋಕ್ಕೂ ಎಷ್ಟು ಖುಷಿ ಅನ್ನಿಸ್ತೈತಿ. ಇದನ್ನು ಏನು ಮಾತಲ್ಲಿ ಹೇಳೋಕ್ಕೇನು ಇದನ್ನೇ ಇಲ್ಲ. ಸುಮ್ಮನೆ ಮೌನವಾಗಿ ಸುಮ್ಮನೆ ನೋಡ್ತಾ ಹೋಗ್ಬೇಕು ಅನ್ನಿಸ್ತೈತಿ. ಅಷ್ಟು ಮನಸ್ಸಿಗೆ ಖುಷಿ ಅನ್ನಿಸ್ತೈತಿ ಇದನ್ನೆಲ್ಲ ನೋಡಿಬಿಟ್ರೆ. ಈ ವಾತಾವರಣನ ಇದನ್ನು ನೋಡಿ ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ನೋಡ್ರಿ, ಬೆಟ್ಟ ಗುಡ್ಡ ದೂರದಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ. ನೋಡ್ರಿ, ಎಲ್ಲ ರೈತರೆಲ್ಲ ಕೆಲಸ ಮಾಡ್ತಾಯಿದ್ರು ಹೊಲದಲ್ಲಲ್ಲಿ. ಇದನ್ನು ನೋಡಿದ ತಕ್ಷಣ ಯಾರಾದ್ರೂ ಎಲ್ಲರಿಗೂ ಏನು ಅನಿಸ್ತೈತಿ, ವಂಡರ್ಫುಲ್ ನೇಚರ್ ಅಂತ ಅನಿಸ್ತೈತಿ. ನೋಡ್ರಿ, ಇದರ ಜೊತೆಗೆ ಈ ಒಂದು ಟ್ರಾವೆಲಿಂಗ್ ಜೊತೆಗೆ ಮೆಲೋಡಿದು ಒಂದು ಸಾಂಗ್ ಹಾಕ್ತಾ ಇದ್ದಾರೆ. ನೋಡ್ರಿ, ಅದನ್ನು ನಿಮಗೆ ಕೇಳಿಸ್ತೀನಿ. ಬುದ್ಧಿ ಕಡೆ ಹಾಯಿಸಲಾರದೆ, ಕಾಕ ಬುದ್ಧಿ ಕಡೆ ಹಾಯಿಸಲಾರದೆ, ಲೋಕದ ಗೊಡವಿ
ಮೈಂಡ್ ಒಂಥರ ಫ್ರೆಶ್ ಅನ್ನಿಸ್ತು ಈ ಸಾಂಗ್ ಕೇಳಿ, ಈ ವಾತಾವರಣಕ್ಕೆ. ನೆಕ್ಸ್ಟ್ ಈಗ ನೋಡ್ರಿ ನಾವು ಭದ್ರಾವತಿಗೆ ಎಂಟ್ರೆನ್ಸ್ ಆಗಿದ್ವಿ. ಆಮೇಲೆ ಅವ್ರದ್ದು ಮನೆ ಅಡ್ರೆಸ್ ಕೇಳ್ಕೊಂಡು ಹೋಗ್ತಾ ಇದ್ವಿ. ಎಂಟ್ರೆನ್ಸಿಗೆ ಹೋಗಿದ ತಕ್ಷಣ ಅವ್ರ ಮನೆಯವರೆಲ್ಲರೂ ನಮಗೆ ಚೆನ್ನಾಗಿ ವೆಲ್ಕಮ್ ಮಾಡಿದರು. ನಾವು ಅವ್ರು ನೋಡೆಲ್ಲ ಖುಷಿ ಆಯಿತು. ನೀವು ಆರಾಮ ಅಂತ ಎಲ್ಲರೂ ಕೇಳ್ಕೊಂಡು ಖುಷಿಯಾಗಿ ನಮ್ಮ ಅತ್ತೆ ತಂಗಿ ಮೊಮ್ಮಗಳು ಅವ್ರದ್ದು ಇದ್ದಿದ್ದು ಫಂಕ್ಷನ್ ಆ ಕಡೆ ಕುತ್ಕೊಂಡಾರಲ್ಲ, ಅವ್ರು ನಮ್ಮ ಅತ್ತೆ ತಂಗಿಯರವರು. ನಮ್ಮನ್ನು ನೋಡಿ ಅವರಿಗೆ ನಮ್ಮ ಅಕ್ಕನ 3 ಜನ ಸೊಸೆಯರು ಬಂದ್ರಲ್ಲ ಅಂತ ಭಾಳ ಖುಷಿಪಟ್ಟು ನಮ್ಮನ್ನೆಲ್ಲ ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅವರು. ಆ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ನಾವು ಹುಡ್ಗಿಗೆ ತಗೊಂಡು ಹೋಗಿದ್ದು ಗಿಫ್ಟ್ ಕೊಟ್ಟು ನಾವು ನಮ್ಮ ಅಕ್ಕರು ನಾವು 3 ಜನನ ಗಿಫ್ಟ್ ಮಾಡಿ ಅರಶಿನ ಕುಂಕುಮ ಹಚ್ಚಿ ಆರತಿ ಮಾಡಿ ಮತ್ತು ನೆಕ್ಸ್ಟ್ ನಾವು ಫ್ಯಾಮಿಲಿ ಹೋಗಿದ್ವಲ್ಲ, ಎಲ್ಲ ಒಂದು ಫೋಟೋ ತೆಗಿಸ್ಕೊಂಡು ಫೋಟೋ ಎಲ್ಲ ಆದಮೇಲೆ ಊಟಕ್ಕೆ ಹೋದ್ವಿ ರೀ. ಊಟಕ್ಕೆ ಎಲ್ಲ ಐಟಮು ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ನಿಜವಾಗ್ಲೂ ಅದೊಂದು ವಿಷಯದಾಗಂತೂ ನಮಗೆ ಭಾಳ ಖುಷಿ ಅನ್ನಿಸ್ತು. ಒಂದೊಂದು ಐಟಮನ್ನು ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರು ಅವರು. ಕ್ಯಾಟ್ರಿಂಗರಿಗೆ ಹೇಳಿದ್ರಂತೆ ಭಾಳ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಬಂದಿದ್ರು. ಅಲ್ಲಿ ಬಂದಿರೋ ಎಲ್ಲ ರಿಲೇಷನ್ನರ ಹತ್ರನೂ ಎಲ್ಲ ಮಾತಾಡ್ಕೊಂತ ಕುತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು. ಭಾಳ ಖುಷಿ ಅನ್ನಿಸ್ತು. ಏನೋ ಒಂಥರ ಎಲ್ಲ ನಮ್ಮವರು ಅನ್ನೋರು ಸಿಕ್ಕಿದಾಗ ಟೈಮ್ ಹೆಂಗೆ ಹೋಗ್ತತೆ ಗೊತ್ತಾಗಲ್ಲ. ಎಲ್ಲರ ಜೊತೆಗೂ ಮಾತಾಡ್ತಾ ಕುತ್ಕೊಂಡಿದ್ವಿ, ಖುಷಿ ಅನ್ನಿಸ್ತು. ಊಟಕ್ಕೆಲ್ಲ ತಯಾರು ಮಾಡ್ತಾಯಿದ್ರು, ಟೇಬಲೆಲ್ಲ ಹಾಕ್ತಾಯಿದ್ರು. ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ನಲ್ಲ, ಅಲ್ಲಿ ಮನೆ ಪಕ್ಕದಾಗ ಒಂದು ದೇವಸ್ಥಾನ ರೀ, ಮನೆ ಒಂದು 2-3 ಮನೆ ಬಿಟ್ಟು ಒಂದು ಅಲ್ಲಿ ಅಂಬಾಭವಾನಿ ಮತ್ತು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ 2 ಅದನ್ನು ಮನೆಯಲ್ಲೇ ದೇವಸ್ಥಾನ ಮಾಡ್ಕೊಂಡಿದ್ರು ಅವರು. ಮಕ್ಕಳನ್ನ ಕರ್ಕೊಂಡು ಹೋಗಿದ್ನಲ್ಲ, ಹಾಗೆ ಬರಬಾರ್ದು ಅಂತ ನಾನು ಮಕ್ಕಳನ್ನ ಕರ್ಕೊಂಡೋಗಿ ದರ್ಶನ ಮಾಡ್ಕೊಂಡು ಬಂದು ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಮುಗಿಸಿ ನಾನು ಊಟದ್ದು ಫುಲ್ ಹಾಕಿಲ್ಲ ಫ್ರೆಂಡ್ಸ್ ನಾನು, ಯಾಕಂದ್ರೆ ಊಟ ಮಾಡ್ಬೇಕಾದ್ರೆ ಮಕ್ಕಳು ಹಿಡ್ಕೊಂಡಿದ್ರು ಮೊಬೈಲ್, ಹಂಗಾಗಿ ಹಾಕಿಲ್ಲ. ನೆಕ್ಸ್ಟ್ ನೋಡ್ರಿ, ಈಗ ಭದ್ರಾವತಿಯಿಂದ ಶಿವಮೊಗ್ಗಕ್ಕೆ ಬಂದ್ವಿ. ಯಾಕಪ್ಪ ಅಂತಂದ್ರೆ ನಾನು ಏನು ರೀಸನ್ ಆವಾಗಲೇ ಹೇಳ್ದಂಗೆ ಅಂತಂದ್ರೆ, ಶಿವಮೊಗ್ಗದಲ್ಲಿ ನಮ್ಮ ರಿಲೇಷನ್ನು ಶಿವಮೊಗ್ಗ ಮತ್ತು ದಾವಣಗೆರೆಯಲ್ಲೇ ಭಾಳ ಜನ ರಿಲೇಷನ್ ಇರೋದು. ಶಿವಮೊಗ್ಗದಲ್ಲಿ ಯಾಕಪ್ಪ ಅಂತಂದರೆ, ಈ ಶಿವಮೊಗ್ಗ ನಮ್ಮ ಮನೆಯವರ ತಾಯಿ ತವ್ರ ಮನೆ, ಅಂದರೆ ನಮ್ಮ ಅತ್ತೆ ತವ್ರ ಮನೆ ಮತ್ತು ನಮ್ಮ ದೊಡ್ಡಕ್ಕ ಇದ್ದಾಳಲ್ಲ, ಆ ದೊಡ್ಡಕ್ಕನ ತವ್ರ ಮನೆಯೂ ಶಿವಮೊಗ್ಗ. ಹಂಗಾಗಿ ನಮಗೆ ರಿಲೇಷನ್ಸ್ ಎಲ್ಲ ಭಾಳ ಇದ್ದಾರೆ ಇಲ್ಲಿ. ನಮ್ಮ ಅಕ್ಕ ಹಂಗೆ ಶಿವಮೊಗ್ಗ ಎಂಟ್ರೆನ್ಸ್ ಆದ ತಕ್ಷಣ ನಮ್ಮ ಅಕ್ಕನ ಮುಖದಾಗ ಏನೋ ಒಂಥರ ಖುಷಿ, ಅವಳ ಮುಖದಾಗ ಖುಷಿ ನೋಡಿ ನಮಗೂ ಏನೋ ಒಂಥರ ಖುಷಿ ಅನ್ನಿಸ್ತು. ನಿಜವಾಗ್ಲೂ ತವ್ರ ಮನೆ ಅಂದ್ರೆ ಹಂಗಲ್ಲ, ಯಾವ ಹೆಣ್ಮಕ್ಳಿಗಾದ್ರೂ ನೋಡ್ರಿ. ನಮ್ಮ ಅಕ್ಕ ಹೇಳ್ತಾ ಇದ್ಲು, ಈಗ ನೆಕ್ಸ್ಟ್ ನೋಡಿ ಈಗ ನದಿ ಬರ್ತೈತೆ ನೋಡಿ, ಸ್ವಲ್ಪ ನಾವು ವಿಡಿಯೋ ಮಾಡು ಅಂತಂದು. ನೋಡ್ರಿ, ಶಿವಮೊಗ್ಗ ತುಂಗಭದ್ರಾ ನದಿ, ನಮ್ದು ಹೆಂಗೆ ಹರಿಹರದ ನದಿ ಬರ್ತೈತಲ್ಲ ಹಂಗೆ ಶಿವಮೊಗ್ಗದ್ದು ಎಂಟ್ರೆನ್ಸಿಗೆ ಇತ್ತು ನೋಡ್ರಿ. ಫುಲ್ ಮಳೆ ಇರೋದಕ್ಕೋಸ್ಕರ ಎಲ್ಲ ತುಂಬಿಟ್ಟಿತ್ತು ನದಿ ಎಲ್ಲ. ನಮ್ಮ ಅಕ್ಕ ಹೇಳ್ತಾ ಇದ್ಲು, ನಾವು ಚಿಕ್ಕವರಿದ್ದಾಗ ಎಲ್ಲ ನಮ್ಮಪ್ಪ ನಮ್ಮಮ್ಮ ಕರ್ಕೊಂಡು ಬರ್ತಿದ್ರು, ನಮಗೆ ತೋರ್ಸೋಕ್ಕೆ ಬರ್ತಿದ್ವಿ. ಆಮೇಲೆ ಅಲ್ಲಿ ದೇವಸ್ಥಾನ ಈ ದೇವಸ್ಥಾನ ಎಲ್ಲ ಕರ್ಕೊಂಡು ಎಲ್ಲ ಹೇಳ್ತಾ ಇದ್ಲು ನಮ್ಮ ಅಕ್ಕ. ಅವಳದು ಹಳೆ ನೆನಪೆಲ್ಲ ಹೇಳ್ತಾ ಇದ್ಲು. ಅದನ್ನೆಲ್ಲ ಕೇಳೋಕೆ ಒಂದು ಖುಷಿ ಅನ್ನಿಸ್ತು, ಅವಳಿಗೆ ಹೇಳೋಕ್ಕೂ ಒಂದು ಖುಷಿ ಅನ್ನಿಸ್ತಾ ಇತ್ತು. ನಮ್ಮ ಅಕ್ಕಾರ ಮನೆ ರೋಡಿಗೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ಒಂದು ದೇವಸ್ಥಾನ ಮೈಲಾರಲಿಂಗೇಶ್ವರಂದು. ಅವತ್ತು ಭಾನುವಾರ ಆಗಿದ್ದರಿಂದ ಅದನ್ನು ವಿಡಿಯೋ ಮಾಡಿ ಎಲ್ಲರೂ ನಮಸ್ಕಾರ ಮಾಡ್ಕೊಂಡ್ವಿ. ನೋಡ್ರಿ, ಅಕ್ಕಾರ ಮನೆ ಬಂತು. ನಮ್ಮ ಅಕ್ಕನ ಮುಖದಾಗ ಖುಷಿ ನೋಡ್ರಿ, ಹೆಂಗೆ ಹೋಗ್ತದಾಳ ನೋಡ್ರಿ ನಮ್ಮ ಅಕ್ಕ. ನಮ್ಮ ಅಕ್ಕರ ತಾಯಿಯರು, ಅವ್ರ ಅತ್ತಿಗೆಮ್ಮ, ಅವ್ರ ಅಣ್ಣನ ಮಕ್ಕಳು ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ನಾವು ಬರ್ತೇವೆ ಅಂತ. ಕಾಲ್ ಮಾಡಿದ ತಕ್ಷಣ ನಮ್ಮ ಅಕ್ಕನ ತಾಯಿಯವ್ರಿಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಲ್ಲೇ ಬಂದಿದ್ವಲ್ಲ, ಮಾತಾಡ್ಸ್ಕೊಂಡು ಹೋದ್ರಾತಂತ ನಮ್ಮ ಅಕ್ಕರ ಅತ್ತಿಗೆಯರು ಇವರು, ಅವ್ರ ದೊಡ್ಡಣ್ಣನ ಹೆಂಡತಿ ಅವ್ರಿಗಂತೂ ಭಾಳ ಖುಷಿ. ನಾವು ಅಂತಂದ್ರೆ ಅಷ್ಟು ಪ್ರೀತಿ ಅವರಿಗೆ ನಾವು ಹೋದ್ರೆ. ನಮ್ಮ ಅಕ್ಕರ ತಾಯಿಯರು ಒಳಗಡೆ ಕುತ್ಕೊಂಡಿದ್ರು, ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಅವ್ರ ಆರೋಗ್ಯ ಹೆಂಗೈತಂತ ಅವ್ರನ್ನ ವಿಚಾರಿಸಿ ಆಮೇಲೆ ಅವ್ರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಕುತ್ಕೊಂಡಿದ್ವಿ. ಆಮೇಲೆ ಮತ್ತೆ ಅದೇ ಊರಲ್ಲೇ ಒಂದು ನೆಕ್ಸ್ಟ್ ಓಣಿ ಬಿಟ್ಟು ನಮ್ಮ ಅತ್ತೆ ತಂಗಿಯರೊಬ್ರು ಇದ್ದಾರೆ, ಅವ್ರಿಗೂ ಎಲ್ಲ ಮಾತಾಡಿಸ್ಕೊಂಡು ನಾವು ಅಲ್ಲಿಂದ ಹೊರಡೋದ್ರಾಗೆ 6:30 ಆಯಿತು ಫ್ರೆಂಡ್ಸ್ ನಮ್ಮದು. ನಾವು ದಾವಣಗೆರೆಗೆ ಬರೋಷ್ಟೊತ್ತಿಗೆ 9:30 ಆಯಿತು, ಲೇಟ್ ಆಗಿಬಿಡ್ತು. ಫ್ರೆಂಡ್ಸ್, ನಮ್ಮ ವಿಡಿಯೋನ ನೋಡಿ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಆಲ್.